ಅಲ್ಲ, ನಮ್ಮ ಕನ್ನಡದ ಸುಪುತ್ರ, ನಮ್ಮ ಕನ್ನಡಿಗರ ನೆಚ್ಚಿನ ಪಾತ್ರ ಯಶ್ ಸರ್. ಸರ್ ತಗೊಳ್ಳಿ, ಏನ್ ಅನಿಸ್ತಾ ಇದೆ ಸರ್, ಹೇಗಿದೆ? ತುಂಬ ಖುಷಿ ಆಗ್ತಾ ಇದೆ. ಓಕೆ, ಜನರಲಿ ಅವಾರ್ಡ್ಸ್ ಅಂದ್ರೇ ಎಲ್ಲರೂ ಒಟ್ಟಿಗೆ ಸೇರೋ ಒಂದು ಒಳ್ಳೆ ಅವಕಾಶ. ಸೊ ಎಲ್ಲರೂ ಸೇರಿದ್ದೀವಿ ಆ್ಯಂಡ್ ನಮ್ಮ ತಂಡ ಕೂಡ KGF ಒಂದು ಇದಕ್ಕೆ ಕೆಲಸ ಮಾಡಿದ್ದೀವಿ, ಒಟ್ಟು ಎಲ್ಲ ಸೆಲೆಬ್ರೇಟ್ ಮಾಡೋಕೆ ಅದಾದ್ಮೇಲೆ ಟೈಮ್ ಇರಲಿಲ್ಲ. ಸೊ ಎಲ್ಲ ತಂಡ ಬಂದಿದ್ದೀವಿ. ಸೊ ವೆರಿ ಹ್ಯಾಪಿ. ಪ್ರಶ್ನೆ ನಾನು ಕೇಳಲೇಬೇಕು. ಕೇಳಿ. ಅನ್ಕೊಂಡಿದ್ನ ಸಾಧಿಸ್ತಿರಲ್ಲ, ಅದು ಹೇಗೆ, ಅದಕ್ಕೆ ಏನ್ ಬೇಕು ಅಂತ ಸ್ವಲ್ಪ ಟಿಪ್ಸ್ ನಮಗೂ ಕೊಡಿ, ಅವ್ರಿಗೂ ಕೊಡಿ. ಹಂಗಂತೇನಿಲ್ಲ, ತುಂಬ ಅನ್ಕೊಂಡಿರ್ತೀವಿ. ಹೇ, ಕೆಲವು ಇಲ್ಲ, ನೀವು ಸ್ಟೇಜಲ್ಲಿ ಒಂದು ಮಾತು ಕೊಟ್ಟಿದ್ರಿ, ನಮ್ಮ ಕನ್ನಡ ಚಲನಚಿತ್ರದ ನಮ್ಮ ಇಂಡಸ್ಟ್ರಿ ಏನಿದೆ ರಂಗನ ಅಲ್ಲಿಗೆ ಹೋಗಿ ತಗೊಂಡು ನಿಲ್ಲಿಸ್ತೀವಿ ಅಂತ. ಡೆಫಿನೆಟ್ಲಿ ಮಾಡಿದ್ರೆ. ಯಾಕೆ ಗೊತ್ತಾ, ಕತಾರಲ್ಲಿ ಬಂದ್ರೆ ಫಸ್ಟ್ ಟೈಮ್ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು ಕನ್ನಡದವ್ರು. ಯಶ್ ಹೌದಾ, ಡ್ರೈವರ್ಸ್ ಕೂಡ ಕೇಳ್ತಾರೆ ಎಸ್ ಸರ್ ಬರ್ತಿದಾರಾ ಅಂತ. ಅಷ್ಟು ಹೇಗಿದ್ದೀವಿ ಹೇಳಬೇಕು. ಇಲ್ಲ ಅದು ಒಬ್ಬರಿಂದ ಆಗಲ್ಲ ಯಾವತ್ತು. ಸೊ ಕನಸು ಕಾಣ್ಬೋದು, ಬಟ್ ಅದು ನನಸಾಗಬೇಕು ಅಂದರೆ ಸಾಕಷ್ಟು ಜನ ಇರಬೇಕು. ಸೊ ಬೇಸಿಕಲಿ ತುಂಬ ಜನ ಇಂಡಸ್ಟ್ರಿಗೋಸ್ಕರ ಹೊಸ ಯಂಗ್ಸ್ಟರ್ಸ್ ಬಂದು, ಹೊಸ ಡೈರೆಕ್ಟರ್ಗಳು, ಹೊಸ ಹೀರೋಗಳು ತುಂಬ ಜನ ಶ್ರಮ ಪಟ್ಟಿದ್ದಾರೆ. ಸೊ ಇವತ್ತು ಕನ್ನಡ ಇಂಡಸ್ಟ್ರಿ ದೊಡ್ಡ ಲೆವೆಲ್ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಮಾತಾಡ್ತಾರೆ. ಅದು ಖುಷಿ ಆಗುತ್ತೆ. ನಮ್ಮಿಂದ ಅಂತ ಯಾವತ್ತೂ ಇರಲ್ಲ, ನಾವು ಅದಕ್ಕೊಂದು ಕಾರಣ ಅನ್ಕೋಬೇಕಷ್ಟೆ. ಓಕೆ, ಸೂಪರ್ ಸರ್. ಸೊ ಸೈಮಾ, ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇವತ್ತು ಸೈಮಲ್ಲಿ? ಏನಿಲ್ಲ, ಜನರಲಿ ಅವಾರ್ಡ್ ಸೆರೆಮನಿ ಅಂದಾಗ ಖುಷಿಯಾಗಿರ್ಬೇಕು, ಮಜಾ ಮಾಡಬೇಕು ಅಷ್ಟೇ. ಆದರೆ ನಿಮಗಾಗಿ ಸಿಕ್ಕಾಪಟ್ಟೆ ಕಾದ್ವಿ, ಆದರೆ ಕಾಯೋದ್ರಲ್ಲೂ ಒಂದು ಸುಖ ಇದೆ ಅನ್ನೋದು ಆ್ಯಕ್ಚುಲಿ ಗೊತ್ತಾಯಿತು. ಬಂದು ಇಲ್ಲಿ ನಿಂತು ನಮ್ಮ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಅಷ್ಟೇ ಅಲ್ಲ, ನಿಮ್ಮ ಇಷ್ಟೇ ಕಳಿಸಲ್ಲ, ಒಂದು ನಿಮಿಷ. ನೀವು ಸ್ಟೈಲ್ ಐಕಾನ್ಗೆ ನಾಮಿನೇಟ್ ಕೂಡ ಆಗಿದ್ದೀರಾ, ಒಂದು ಅವಾರ್ಡ್ ಕೂಡ ಕೊಡ್ತಾ ಇದ್ದಾರೆ ಪೆಂಟಲೂನ್ಸ್ ಕಡೆಯಿಂದ. ಸೊ ನಾವು ಪೆಂಟಲೂನ್ಸ್ ಕಾರ್ಡ್ ಮುಂದೆನೇ ನಿಂತಿದ್ದೀವಿ. ನಿಮ್ಮ ಫೇವ್ರೆಟ್ ಸ್ಟೈಲ್ ಐಕಾನ್ ಯಾರು? ನಿಮ್ಮನ್ನು ಸುಮಾರು ಜನ ಐಕಾನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ನಿಮಗೆ ಯಾರಿದ್ದಾರೆ? ಬಾಪಂಕ ಬಾಬ್ ಅಲ್ಲ, ಹಂಗಲ್ಲ. ಯಾರು ಜನರಲಿ ಕಾನ್ಫಿಡೆನ್ಸ್ ಇಂದ ಕ್ಯಾರಿ ಮಾಡ್ತಾರೋ ಓಕೆ, ಅವರೇ ನಮ್ಮೆಲ್ರಿಗೂ ಐಕಾನ್ ಅನ್ಬೋದು. ಯಾಕಂದ್ರೆ ಜನರಲಿ ಒಬ್ರು ಅಂತ ಹೇಳಕ್ಕಾಗಲ್ಲ. ಓಕೆ, ಯಾರಲ್ಲಿ ಸ್ಟೈಲ್ ಅಂದ್ರೆ ಯಾರು ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡ್ತಾರೋ ಅವರೆಲ್ಲರೂ ಸ್ಟೈಲ್ ಐಕಾನ್ಗಳೇ. ಓಕೆ, ಒಂದು ಟಿಪ್ಸ್ ಏನು ಕೊಡ್ತೀರಾ ಸ್ಟೈಲ್ ಕ್ಯಾರಿ ಮಾಡೋದಕ್ಕೆ? ಏನು ಮಾಡಬೇಕು? ಸಿಂಪಲ್, ಯಾರನ್ನೂ ಇಂಪ್ರೆಸ್ ಮಾಡಕ್ ಹೋಗ್ಬಿಡಿ. ನಿಮಗೆ ಏನು ಕಂಫರ್ಟೇಬಲ್ ಇರುತ್ತೆ. ಯಾಕಂದ್ರೆ ಕೆಲವರು ಅವ್ರಿಗೆ ಸೂಟ್ ಆಗದಿದ್ರು ಕಷ್ಟಪಟ್ಟು ಏನೋ ಒಂದು ಡ್ರೆಸ್ ಮಾಡ್ತಿದ್ದಾರೆ. ಸೊ ಆ ಥರದ್ಕಿಂತ ನೀವೇನು ಕಂಫರ್ಟೇಬಲ್ ಆಗಿರ್ತೀರೋ, ನೀವೇನು ಕ್ಯಾರಿ ಮಾಡ್ಬೋದು ಈಸಿಯಾಗಿ, ಅದನ್ನ ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡಿ. ಹೌದಾ? ಬಾ, ಕಣ್ಣಲ್ಲಿ ನೀವು ಕಾಂತಿ ಅಲ್ಲೇ ಕೊಲ್ಬಿಡ್ತೀರಲ್ಲ ಸರ್, ಅದು ಹೆಂಗೆ ಸರ್ ಆ ಲುಕ್ಸ್ ಎಲ್ಲ ಕೊಡ್ತಾರೆ? ನಿಮ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾನೆ ಇರ್ತೀವಿ. ಸಾಕು ಬಿಡಿ, ಥ್ಯಾಂಕ್ ಯು. Okay, so Sanjana madam is with us and I have bunch of questions regarding Diamond Producers Association and very easy questions, madam. Very easy questions, okay? Who is the one real friend of yours in the film fraternity? He or she? I have a couple of producer friends and director friends of mine. I can't just take one person's name. There are quite a few. What is his or her rare trait that makes them special? Honesty. I like honest people. Then, it's said diamonds are a girl's best friend. Who is the diamond in your life? The diamond is the diamond in my life. Okay, so tell us your best diamond memory. Every memory, every moment of life is a very precious moment that we enjoy, and every moment is diamond in my life. That is the last question. Who is as real as a diamond in your life and why? My mother, my father, because they reflect